ಭಗವಂತನ ನಾಮಸ್ಮರಣೆಯಿಂದ ಜೀವನ ಪಾವನ. ಪೂಜ್ಯ ಶ್ರೀ ಮಹಾವೀರ ಪ್ರಭುಗಳು ಕರೆ. ಮಾನವನು ತನ್ನ ಜೀವನದಲ್ಲಿ ಪ್ರತಿನಿತ್ಯ ಆ ಪರಮಾತ್ಮನನ್ನು ಸ್ಮರಿಸಿ ಪೂಜಿಸುವುದರ ಜೊತೆಗೆ ದೀನದುರ್ಬಲರಿಗೆ ತನ್ನಿಂದಾದಷ್ಟು ಸಹಾಯ ಮಾಡಿ ಕಷ್ಟದಲ್ಲಿರುವವರ ಕಣ್ಣೀರನ್ನು ಒರೆಸುವುದರಿಂದ ಮಾನವನು ತಾನು ಜನ್ಮಜನ್ಮಾಂತರದಲ್ಲಿ ಮಾಡಿದ ಪಾಪನಾಶವಾಗಿ ಪುಣ್ಯಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ದೇವರ ನಾಮಸ್ಮರಣೆ ಮಾಡಿ ಈ ನಮ್ಮ ಜೀವನದಲ್ಲಿ ಪುಣ್ಯವನ್ನು ಸಂಪಾದಿಸಿ ಮುಕ್ತಿಯನ್ನು ಹೊಂದಬೇಕಾಗಿದೆ ಎಂದು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಹಳಿಂಗಳಿಯ ಶ್ರೀ ಅಲ್ಲಮಪ್ರಭು ಆಶ್ರಮದ ಭವರೋಗ ವೈದ್ಯ ಪೂಜ್ಯ ಶ್ರೀ ಮಹಾವೀರ ಪ್ರಭುಗಳು ಕರೆ ನೀಡಿದರು. ಅವರು ವಿಜಯಪುರ ಜಿಲ್ಲೆ ಚಡಚನ ತಾಲೂಕಿನ ಹೊಳೆಉಮರಾಣಿ ಗ್ರಾಮದಲ್ಲಿ ಕೊಡುಗೈ ದಾನಿ ಬಡವರ ಬಂಧುಗಳಾದ ಶ್ರೀ ಮಹಾದೇವ ಸಾಹುಕಾರ್ ಭೈರಗೊಂಡ ಅವರ ನೇತೃತ್ವದಲ್ಲಿ ಮಂಗಳವಾರ ದಿನಾಂಕ 27-3-2026 ಬಹಳ ಸಂಭ್ರಮ ಸಡಗರದಿಂದ ಜರುಗಿದ ಗ್ರಾಮದೇವತೆ ಶ್ರೀ ಅಂಕಲೆವ್ವ ದೇವಿಯ ಜಾತ್ರಾ ಮಹೋತ್ಸವ ಮತ್ತು ಧರ್ಮಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ಪರಮಪೂಜ್ಯ ಶ್ರೀ ಮಾದುಲಿಂಗ ಮಹಾರಾಜಲು ಕುಂಚನೂರು, ಪರಮಪೂಜ್ಯ ಶ್ರೀ ಘನಲಿಂಗ ರುದ್ರಮುನಿ ದೇವರು ಇಂಚಗೇರಿ, ಶ್ರೀ ಮಾಂತಯ್ಯ ಶಾಸ್ತ್ರಿಗಳು ಸೇರಿದಂತೆ ಅನೇಕ ಪೂಜ್ಯರು ತಮ್ಮ ಆಶೀರ್ವಚನ ನೀಡಿದರು. ನಾಗಠಾಣ ಮತಕ್ಷೇತ್ರದ ಶಾಸಕರಾದ ಶ್ರೀ ವಿಠ್ಠಲ ಕಟಕದೊಂಡ, ಶ್ರೀ ಎಂಆರ್ ಪಾಟೀಲ್, ಶ್ರೀ ಸಂಬಾಣಿ ಅಣ್ಣ, ಉದ್ಯಮಿಗಳಾದ ಶ್ರೀ ಅಬ್ದುಲ್ ಖಾದರ ಬಡೇಜಾಗೀರ್ದಾರ್ ಅವಜಿ, ಯುವ ಮುಖಂಡರಾದ ಶ್ರೀ ಮಹೇಶ ಅಣ್ಣ ಕಾಳೆ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಭವರೋಗ ವೈದ್ಯರಾದ ಹಳಿಂಗಳಿಯ ಪರಮಪೂಜ್ಯ ಶ್ರೀ ಮಹಾವೀರ ಪ್ರಭುಗಳು ಶ್ರೀ ಮಹಾದೇವ ಸಾಹುಕಾರ್ ಭೈರಗೊಂಡ ಅವರನ್ನು ಆಶೀರ್ವಾದ ರೂಪವಾಗಿ ಸನ್ಮಾನಿಸಿ ಆಶೀರ್ವದಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವಪೂಜ್ಯರನ್ನು ಸುಮಂಗಲಿಯರ ಆರತಿ ಮತ್ತು ಪೂರ್ಣ ಕುಂಭಮೇಳದೊಂದಿಗೆ ವೇದಿಕೆಗೆ ಸ್ವಾಗತಿಸಲಾಯಿತು. ಈ ಜಾತ್ರೆಯ ನಿಮಿತ್ತ ಈ ಹೊಳೆಉಮರಾಣಿ ಗ್ರಾಮದಲ್ಲಿ 23-3-2026 ರಿಂದ ದಿನಾಂಕ 27-3-2026 ಡೊಳ್ಳಿನ ಪದ, ಅದ್ದೂರಿ ಹಾಸ್ಯ, ನೃತ್ಯ, ಸಂಗೀತ ಸೇರಿದಂತೆ ವಿವಿಧ ರಸಮಂಜರಿ ಕಾರ್ಯಕ್ರಮಗಳು ನೋಡುಗರ ಮನರಂಜಿಸಿದವು. ಕಾರ್ಯಕ್ರಮವನ್ನು ಶ್ರೀ ಮುರಗಯ್ಯ ಸ್ವಾಮಿಗಳು ಸ್ವಾಗತಿಸಿ ನಿರೂಪಿಸಿದರು. ಈ ಜಾತ್ರಾ ಮಹೋತ್ಸವದಲ್ಲಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವರದಿ ಸುರೇಶ್ ಜಾಮಗೌಡ, ಕರುನಾಡ ರತ್ನ ನ್ಯೂಸ್, ವಿಜಯಪುರ. ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ಉಪಸ್ಥಿತಿಯನ್ನು ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸಣ್ಣಪ್ಪ ಮುತ್ತಪ್ಪ ಚಿಂಚೋಡಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಗೋಲ್ಡನ್ ಮ್ಯಾನ್ ಅಬ್ದುಲ್ ಖಾದರ್